ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿ ವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ಷಷ್ಠ ಸ್ತೋತ್ರದಲ್ಲಿ 5ನೇ ಶ್ಲೋಕ. ದೇವಕಿ ನಂದನ ನಂದಕುಮಾರ ವೃಂದಾವನಾಂಚನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ. ಕೃಷ್ಣನ್ ಸ್ತೌತಿ. ಈ ಶ್ಲೋಕದಲ್ಲಿ ಶ್ರೀಮದ್ ಆಚಾರ್ಯರು ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಸಂಬೋಧನದಲ್ಲಿ ಇದೆ, ಸಂಬೋಧನಾ ವಿಭಕ್ತಿಯಲ್ಲಿ. ದೇವಕಿ ನಂದನ ಹಾಗೆಂದ್ರೆ ದೇವಕಿಯ ಮಗನೇ ಅಂತ ಅರ್ಥ. ನಂದಕುಮಾರ, ಬಾಲ್ಯೇ ನಂದಗೋಪ ಲಾಲಿತತ್ವೇನ ನಂದಗೋಪ ಕುಮಾರತ್ವೇನ ಪ್ರಸಿದ್ಧ. ಕೃಷ್ಣ ಸಣ್ಣ ವಯಸ್ಸಿನಲ್ಲಿ ಇರುವಾಗ ನಂದಗೋಪನ ಮನೆಯಲ್ಲಿ ಬೆಳೆದ, ಅದರಿಂದ ನಂದಕುಮಾರ, ನಂದನ ಮಗ ಅಂತ ಪ್ರಸಿದ್ಧ ಅಂತ ಅರ್ಥ. ನಂದಕುಮಾರ. ವೃಂದಾವನಾಂಚನ, ವೃಂದಾಖ್ಯಾಹ ಸ್ತ್ರೀಯಃ ವನಂ ತಸ್ಮಿನ್ ನಂಜನಂ ಸಂಚಾರಃ ಯಸ್ಯ. ತಸ್ಮಿನ್ ಅಂಚನಂ ಅಂದ್ರೆ ಸಂಚಾರ, ಅಂಚನ ಅಂದ್ರೆ ಸಂಚಾರ. ವೃಂದಾವನಾಂಚನ, ವೃಂದಾವನದಲ್ಲಿ ಸಂಚಾರ ಮಾಡಿದವ ಅಂತ ಅರ್ಥ. ಗೋಕುಲ ಚಂದ್ರ, ಗೋಕುಲಸ್ಯ ಚಂದ್ರ ಇವ. ಚಂದ್ರ ಆಹ್ಲಾದಕ. ಚಂದ್ರ ಹೇಗೆ ಸಂತೋಷವನ್ನು ಉಂಟು ಮಾಡ್ತಾನೆ, ಅದೇ ತರ ಗೋಕುಲದಲ್ಲಿ ಇದ್ದ ಜನರಿಗೆ ಸಂತೋಷವನ್ನು ಉಂಟು ಮಾಡಿದವನೇ ಅಂತ ಅರ್ಥ. ಗೋಕುಲ ಚಂದ್ರ. ಕಂದ ಫಲಾಶನ, ಕಂದಾಶ್ಚ ಫಲಾನಿ ಚ ಕಂದ ಫಲಾನಿ ಅಶನಂ ಆಹಾರ ಯಸ್ಯ. ಕಂದ ಫಲ ಇವುಗಳೇ ಆಹಾರವಾಗಿ ಉಳ್ಳತಕ್ಕವ ಅಂತ ಅರ್ಥ. ವೃಂದಾವನದಲ್ಲಿ ಸಂಚಾರ ಮಾಡ್ತಾ ಇರುವಾಗ ಕಂದಫಲ ಭಕ್ಷಕ ಮುನಿಬಿಹಿ, ಕಂದಫಲವನ್ನ ತಿಂತಾ ಇರತಕ್ಕ ಆ ಮುನಿಗಳಿಂದ ಸಮರ್ಪಿತವಾದ ಕಂದಫಲಗಳನ್ನೆಲ್ಲ ಗೆಡ್ಡೆಗೆಣಸು ಅಂತ ಅದನ್ನೆಲ್ಲ ತಿಂದು ಇರುವವನೇ, ತಿಂದವನೇ ಅಂತ, ಸ್ವೀಕಾರ ಮಾಡಿದವನೇ ಅಂತ ಅರ್ಥ. ಕಂದಫಲಾಶನ. ಸುಂದರ ರೂಪ, ಸುಂದರವಾದ ಮನೋಹರವಾದ ರೂಪವುಳ್ಳವನೇ ಅಂತ ಅರ್ಥ. ನಂದಿತ ಗೋಕುಲ. ನಂದಿತಂ ವೇಣುನಾದಾನಿನ ಸಂತೋಷಂ. ಕೊಳಲನ್ನು ಊದಿ ಗೋಕುಲದಲ್ಲಿ ಇದ್ದ ಜನರಿಗೆ ಆನಂದವನ್ನ ಉಂಟು ಮಾಡಿದವನೇ ಅಂತ ಅರ್ಥ. ನಂದಿತ ಗೋಕುಲ. ವಂದಿತ ಪಾದ. ಪೂತನಾದಿ ವದ ಮುದಿತ ನಾರದಾದಿ ಮುನಿ ವಂದಿತವು ಪಾದವು. ಪೂತನ ಮುಂತಾದ ದುಷ್ಟರನ್ನೆಲ್ಲ ಸಂಹಾರ ಮಾಡಿದ ಮೇಲೆ ನಾರದಾದಿ ಸಜ್ಜನರೆಲ್ಲರೂ ಬಂದು ಪರಮಾತ್ಮನಿಗೆ ನಮಸ್ಕಾರ ಮಾಡಿದರಂತೆ. ಅಂತ ಶ್ರೇಷ್ಠರಾದ ನಾರದಾದಿಗಳಿಂದ ವಂದಿತವಾದ ಪಾದವುಳ್ಳ ಅಂತ ಅರ್ಥ. ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತ ಅಲ್ಲಿಗೆ ಅನ್ವಯ. ಈ ಶ್ಲೋಕ ಮತ್ತು 6ನೇ ಶ್ಲೋಕ ಅಲ್ಲೂ ಕೂಡ ಕೃಷ್ಣನನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ. 7ನೇದರಲ್ಲೂ ಕೂಡ ಪೂರ್ವಾರ್ಧ, ಅದು ಕೂಡ ಕೃಷ್ಣನದೇ ಸ್ತೋತ್ರ. ಸುಮಾರು 2 ಶ್ಲೋಕಗಳಲ್ಲಿ ಕೃಷ್ಣನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದೆಂದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಹರೇನ.